ಎಚ್.ಡಿ. ಕೋಟೆ ತಾಲೂಕಿನ ಕಡಂಚಿರೆ ಗ್ರಾಮದ ರೈತರು ನಿರಂತರ ಕಾಡು ಪ್ರಾಣಿಗಳ ದಾಳಿಯಿಂದ ಈ ಭಾಗದ ರೈತರು ಬೇಸತ್ತಿದ್ದಾರೆ. ರಾತ್ರಿ ಹಗಲು ಎಂಬುದನ್ನು ಲೆಕ್ಕಿಸದೆ ಜೀವ ಪಣಗಿಟ್ಟು ಕಷ್ಟಪಟ್ಟು ಬೆಳೆದ ಬೆಳೆಗಳು ಯಾವುದೂ ಕೂಡ ನಮ್ಮ ಕೈ ಸೇರುತ್ತಿಲ್ಲ ಎಂದು ರೈತರ ಆಕ್ರೋಶ. ಒಂದು ಕಡೆ ಮಾನ್ಸೂನ್ ಮಳೆಯ ಜುಜಾಟ, ಮತ್ತೊಂದು ಕಡೆ ನೀರಾವರಿ ಬೇಸಾಯಕ್ಕೆ ನಿರಂತರ ವಿದ್ಯುತ್ತಿನ ಕೊರತೆ, ಇನ್ನೊಂದು ಕಡೆ ಹೇಗೋ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಈ ಕಾಡು ಪ್ರಾಣಿಗಳು ಬಂದು ತಿಂದು ನಾಶ ಮಾಡುತ್ತಿದೆ. ಬಾಕಿ ಉಳಿದಂಥ ಬೆಳೆಗೂ ಸರ್ಕಾರದಿಂದ ನಿಗದಿತ ಬೆಲೆಯೂ ಇಲ್ಲ. ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಾವಳಿ. ಹೀಗಾದರೆ ಹಳ್ಳಿಗಾಡಿನ ಬಡ ರೈತರು ಹೇಗೆ ಜೀವಿಸಬೇಕು? ರೈತ ಸಾಲ ಸೋಲ ಮಾಡಿ ಬೆಳೆ ಬೆಳೆಯಲು ಹಣ ಹೂಡಿಕೆ ಮಾಡಿರುತ್ತಾರೆ. ಆ ಸಾಲವನ್ನು ಹೇಗೆ ತೀರಿಸಬೇಕು? ಅನ್ನದಾತ ರೈತ ಹೇಗೆ ಜೀವಿಸುವುದು ತಿಳಿಯದೆ ಮರ್ಯಾದೆಗೆ ಹಂಜಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಹೀಗಾದರೆ ದೇಶಕ್ಕೆ ಅನ್ನ ನೀಡುವ ರೈತರ ಗೋಳು ಕೇಳೋದು ಯಾರು ಎಂಬ ಪ್ರಶ್ನೆ ಕಾಡುತ್ತಿದೆ. ಅರಣ್ಯ ಅಧಿಕಾರಿಗಳಿಗೆ ಹಲವಾರು ವರ್ಷಗಳಿಂದ ರೈಲ್ವೆ ಬ್ಯಾರಿಗೇಡ್ಗಾಗಿ ರೈತರು ಮನವಿಯನ್ನು ಸಲ್ಲಿಸುತ್ತಿದ್ದರು. ಯಾವುದಕ್ಕೂ ಸ್ಪಂದಿಸುತ್ತಿರಲಿಲ್ಲ. ಹಾಗಾಗಿ ಕಡಂಚಿನ ಸುತ್ತಮುತ್ತಲಿನ ಗ್ರಾಮಸ್ಥರು, ರೈತರು, ರೈತ ಮುಖಂಡರು ಹಾಗೂ ರೈತ ಸೇನಾನಿಗಳು ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿ ಅರಣ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಆದಷ್ಟು ಬೇಗ ಈ ಭಾಗದ ರೈತರಿಗೆ ಅನುಕೂಲವಾಗುವಂತೆ ರೈಲ್ವೆ ಬ್ಯಾರಿಗೇಡ್ಗಳನ್ನು ಅಳವಡಿಸಬೇಕು ಎಂದು ಅರಣ್ಯ ಅಧಿಕಾರಿಗಳಿಗೆ ರೈತ ಸೇನಾನಿಗಳು ತಿಳಿಸಿದರು. ವೀರನಹೊಸಳ್ಳಿಯ ಅರಣ್ಯ ಅಧಿಕಾರಿಗಳನ್ನು ಬೂದನೂರು ಗ್ರಾಮಕ್ಕೆ ಕರೆಸಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ವೀರನಹೊಸಳ್ಳಿಯ ಅರಣ್ಯ ಕಚೇರಿಯಲ್ಲಿ ಈ ಹಿಂದೆ ಇದ್ದಂಥ RFO ಅಭಿಷೇಕ್ ಅವರ ಅಧಿಕಾರಾವಧಿಯಲ್ಲಿ ರೈಲ್ವೆ ಬ್ಯಾರಿಗೇಡ್ ಎಸ್ಟಿಮೇಟ್ ಮಾಡಿಸಲಾಗಿತ್ತು. ಅದು ಇವಾಗ ಇರುವಂಥ RFO ವಿನೋದ್ ಗೌಡ ಅವರ ಅಧಿಕಾರಾವಧಿಯಲ್ಲಿ ಟೆಂಡರ್ ಆಗಿರುತ್ತದೆ. BR ಕಟ್ಟೆ ಹಾಡಿಯಿಂದ ಬೊಮ್ಮಲಾಪುರ ಸೇತುವೆ ತನಕ ಸುಮಾರು 3.5 ಕಿಲೋಮೀಟರ್ ರೈಲ್ವೆ ಬ್ಯಾರಿಗೇಡ್ ಮಂಜೂರಾಗಿರುತ್ತದೆ. 2025 ಡಿಸೆಂಬರ್ ಇದೇ ತಿಂಗಳಿನಲ್ಲಿ ರೈಲ್ವೆ ಬ್ಯಾರಿಗೇಡ್ ಕೆಲಸವನ್ನು ಆರಂಭಿಸುತ್ತವೆ ಎಂದು RFO ವಿನೋದ್ ಗೌಡ ಅವರು ತಿಳಿಸಿದ್ದಾರೆ. ಹಲವಾರು ವರ್ಷದ ಈ ಭಾಗದ ರೈತರ ಬೇಡಿಕೆಯನ್ನು ಅರಣ್ಯ ಇಲಾಖೆ ಕೊನೆಗೂ ಸ್ಪಂದಿಸಿದೆ. ಕಾಡಂಚಿನಲ್ಲಿರುವಂತಹ ಎಲ್ಲ ರೈತರಿಗೂ ಅನುಕೂಲವಾಗಂತೆ ಕಾಡಂಚಿಗೆ ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಗೇಡ್ಸ್ ಮೆಸ್ ಅಳವಡಿಸಬೇಕೆಂದು ರೈತ ಮುಖಂಡರು, ರೈತ ಸೇನಾನಿಗಳು ಹಾಗೂ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ. 2026 ಆದರೂ ರೈಲ್ವೆ ಬ್ಯಾರಿಗೇಡ್ಸ್ ಕಾಮಗಾರಿಯನ್ನು ಸಂಪೂರ್ಣಗೊಳಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಮೈ ಮರೆತ ಸರ್ಕಾರ ಮತ್ತು ಅರಣ್ಯ ಅಧಿಕಾರಿಗಳಿಗೆ ಅವರ ಜವಾಬ್ದಾರಿ ಕೆಲಸವನ್ನು ನೆನಪಿಸಿದ ರೈತ ಸಂಘಟನೆ. ಕೆಲವರು ಹೋಗಿ ಎಲ್ಲ ಮೇಲಧಿಕಾರಿಗಳಿಗೆ ಎಲ್ಲ ರೆಕಮೆಂಡ್ ಮಾಡ್ತಿದ್ದಾರೆ. ಆ ಕಡೆ ಅಳ್ಳೂರು ಭಾಗದವರು, ಹೊಸಳ್ಳಿ ಭಾಗದವರೆಲ್ಲ ಆ ಕಡೆ ಒಂದು ಕಡೆಯಿಂದ ಮಾಡ್ಕೊಂಡು ಬಂದು ಬಸವರಾಜನ ಕಟ್ಟೆಗೆ ಸ್ಟಾಪ್ ಆಯ್ತದೆ ಅಂತ ನಮ್ಗೆ ಹೇಳ್ತಿದ್ದಾರೆ. ದಯವಿಟ್ಟು ನಮ್ಮೇದಕ್ಕಾಗಿರೋದನ್ನ ನಮಗೆ ಮಾಡ್ಕೊಳ್ಬೇಕು ಅಂತ ನಾವು ನಿಮಗೆ ಸಾಹೇಬ್ರಿಗೆ ಕೇಳ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಗ್ರಾಮದವರನ್ನು ಊರಿಗೆ ನಾವು ಹೇಳ್ಕೊಂಡು ಇದು ಮಾಡ್ತೀವಿ. ದಯವಿಟ್ಟು ನಮಗೆ ಪೂರ್ಣವಾಗಿ ಕೆಲಸ ಆಗಲೇಬೇಕು. ಯಾಕಂದ್ರೆ ಮತ್ತಿದ್ರು ಅಸಂಸ್ಕೃತರು ಹಂಗೆ ಹೇಳಿದ್ರು, ನಮಗೆ ನಿಮ್ಮೇದನ್ನ ಮಾಡ್ತಾ ಇದ್ವಿ, ಮಾಡ್ಕೊಡ್ತೀವಿ, ಪ್ರಾಬ್ಲಮ್ ಇರೋದು ಅಂದ್ಬಿಟ್ಟು ಈಗ ಅದಕ್ಕೆ ಎಲ್ಲರೂ ಹೇಳಿದ್ವಿ ನಾವು. ಈಗ ಅದು ಯಾರೇ ಒತ್ತಡ ಮಾಡ್ಬೋದು, ಯಾರೇ ಏನೇ ಮಾಡ್ಬೋದು, ನೀವು ಎಲ್ಲಿ ಕೆಲಸ ಆಗೋದು ಅಲ್ಲಿ ನಮ್ಗೆ ದಯವಿಟ್ಟು ಕೆಲಸ ಮಾಡ್ಕೊಡ್ಬೇಕು ಅಷ್ಟೇ. ಯಾರಿಗೆ ಮೊದಲು ರೈತರು ಏನು ಹೇಳಿದ್ದು ಅಂದರೆ BR ಕಟ್ಟೋದಲ್ಲ ಅಲ್ಲಿ ಒಬ್ಬಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಕ್ಕಾಗಲ್ಲ, ಎದ್ದೋಗಿ ಅಂತ ನಾವಾದ್ರೂ ಹೇಳಕ್ಕಾಗಲ್ಲ. ಕೂರಿಸಿ ಹೌದಾ ನಿಮಗೂ ಮಾಡ್ಕೊಡ್ತೀವಿ ಅಂತ ಹೇಳಿ, ನಿಮಗೂ ಮಾಡ್ಕೊಡ್ತೀವಿ ಅಂತ ಹೇಳಿದಂತ ಮೇಲೆ ಅವ್ರು ಆ ಥರ ತಿಳ್ಕೊಂಡಿರ್ಬೋದು. DPR ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದು ಸಾಧ್ಯ ಆಗೈತೆ ಅಂತ ನಾವು ಅದನ್ನ ಮಡಿಗೆ ಅವ್ರು ಕೇಳಿದೆ. ನಮ್ಗೆ ಈ ಥರ ಆಗೈತೆ, ಇಲ್ಲಿಂದ ಗಂಟೆ ಆಗಿರೋದು ಇವರು ಮಾತಾಡೋಣ ಅಂತ ಒಂದು ಅಧ್ಯಕ್ಷರಿಗೆ ಅವ್ರು ಹೇಳೋದಂದ್ರೆ ಇಲ್ಲ ಅವ್ರಾಗಲ್ಲ, ಅದು ಬೇರೆ ಥರ ಆಗ್ಬಿಟ್ಟಿದೆ ಅಂತ ನೀವು ಎಲ್ಲರೂ ಹೋಗ್ಬೇಕು ಅಂತ ನಮ್ಮ ಜೊತೆ ಅಂದರು. ಅದಕ್ಕೋಸ್ಕರ ನಾವು ನಿಮ್ಮ ಕನ್ಫರ್ಮ್ ಮಾಡ್ಕೋಬೇಕು ಇವತ್ತು. ಯಾಕೆಂದ್ರೆ ಸರ್ ನೀವು ಇಲ್ಲಿ ಹೆಂಗಂತಂದ್ರೆ ನಿಮ್ಗೆ ಜಾಸ್ತಿ ಒತ್ತಡ ಕೊಡೋದಿಲ್ಲ. ಇವತ್ತವರು 100 ರೂಪಾಯಿ ನಿಮ್ಗೆ ಒತ್ತಡ ಮಾಡಿದ್ರ ಇಲ್ಲಿ ಜಾಗ ಜಾಸ್ತಿ ಒತ್ತಡ ನಿಮ್ಗೆ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾನೆ ಅಲ್ಲ. ಹೆಚ್ಚಿಗೆ 5 ಕಿಲೋಮೀಟರ್ ರೈಲ್ವೆ ಕಂಬಿ ಕೆಲಸ ಕೊಡ್ತೀವಿ ಅಂದ್ರೆ ನಾವು ನಮ್ಮ ಇಷ್ಟದಂಗೆ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲಾದ್ರೂ ಮಾಡ್ಕೋಬಹುದು, ಹುಣಸೂರು ತಾಲೂಕು ಮಾಡ್ಬೋದು. ಬಟ್ ಈಗ ಏನಂದ್ರೆ ಸರ್ವೆ ಮಾಡ್ಬಿಟ್ಟು ಈ ಜಾಗದಲ್ಲಿ ಸರ್ವೆ ಮಾಡಿ ಮ್ಯಾಪ್ ಮಾಡಿಕೊಟ್ಟಿರ್ತೀವಿ. ನಾವು ಅದನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಬಂದಾಗಲೂ ನಾವು ಕಾಪಿ ಸಹಿತ ಕೊಟ್ಟಿದ್ವಿ. ಅದರಲ್ಲಿ ಇದೇ BR ಕಟ್ಟೆಯಿಂದ ಬೊಮ್ಮಲಾಪುರ ಸೇತುವೆ ಆ ಥರನೇ ಹೆಸರಿದೆ. ಅದು ಆಲ್ರೆಡಿ ಸರ್ಕಾರಕ್ಕೆ ಹೋಗಿರೋದ್ರಿಂದ ಚೇಂಜ್ ಮಾಡೋಕ್ಕೆ ನಮ್ಮ ಕೈಲಾಗಲಿ ನಮ್ಮ PCCF ಕೈಲೂ ಸಾಧ್ಯ ಇಲ್ಲ. ಇದು ಮಿನಿಸ್ಟರ್ ಸಾಹೇಬ್ರ ಹತ್ರ ಇದೆ. ಇಡೀ ಕರ್ನಾಟಕದ ಎಲ್ಲ DPRಗಳನ್ನ ರೆಡಿ ಮಾಡಿ ಅಲ್ಲಿ ಕಳಿಸ್ತೀವಿ. ಈಗ ಒಂದು ಅವ್ರ ಅಪ್ರೂವಲ್ ಕೊಟ್ಟ ತಕ್ಷಣ ಟೆಂಡರ್ ಬರ್ತಾರೆ. ಕೆಲಸ ಮಾತ್ರ ದೂರವಾಗ ಎಲ್ಲಿ ಅದು ಸ್ಯಾಂಕ್ಷನ್ ಆಗಿದೆ ಅಲ್ಲೇ ಆಗುತ್ತೆ. ಚೇಂಜಸ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ನಮಗೆ ಅಧಿಕಾರನೇ ಇದೆ.
ಅಲ್ಲ ನೀವು ಫೋನ್ ಮಾಡಿ ಸೋಲಾರ್ ಹಾಕೊಡ್ತಾರೆ ಅರ್ಜೆಂಟ್ ರೆಡಿ ಮಾಡ್ಬಿಟ್ಟು ರೈಲ್ ಕಂಬಿ ಆಗೋದು ಈಗ ಆಗಿರೋದನ್ನ ರೈಲ್ ಕಂಬಿನ 5 ಕಿಲೋಮೀಟರ್ ಹತ್ತ ಮಾಡ್ಕೊಬತ್ತಾರೆ ಒಂದ್ ಕಡೆಯಿಂದ ಇದನ್ನ ಸೋಲಾರ್ ಇಲ್ಲ ಹಾಕಿಲ್ಲ. ಅದು ಸಮಸ್ಯೆ ಏನಾಗಿದೆ ಅಂದ್ರೆ ಅಣ್ಣೂರಿಂದ ಈ ಕಡೆಗೆ ಸ್ವಲ್ಪ ಒತ್ತುವರಿ ಜಾಗಗಳದ್ದು ನಮಗೆ ಮತ್ತೆ ರೈತರದ್ದು ಕೇಸ್ಗಳಿದ್ದಾವೆ. ಹಂಗಾಗಿ ಒತ್ತುವರಿ ಎಲ್ಲಿ ಇದೆ ಅಲ್ಲಿ ರೈಲ್ವೆ ಕಮ್ಮಿ ಮಾಡೋಕ್ಕೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಕ್ಕೆ ಪ್ರಾಯೋಜನ ಇಲ್ಲ. ಸೊ ಇಲ್ಲಿ ಯಾವುದೇ ಆ ಥರ ಸಮಸ್ಯೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಆನೆಕಾಡನ್ನು ಜಾಸ್ತಿ ಇರೋದ್ರಿಂದ ಇಲ್ಲೇ ಪ್ರಿಯಾರಿಟಿಗಳು ಮಾಡಬೇಕು ಅಂತ ಮೊದಲವರು TPR ಸರಿ ಸರ್. ನಿಮ್ಗೆ ಏನಾದ್ರು ಮೂರ ಹುಡುಗರು ಕೇಳ್ತಿರೋದು ಏನಂದ್ರೆ ಈಗ ನಾವು ರೈಲ್ ಕಂಬಿ ಹೇಳಿದ್ರಲ್ಲ ಬರೀ ಕಳಿಸಿ ಅಂತ 4-5 ವರ್ಷದಿಂದ ನಾನು ಅವತ್ತು ಕಳಿಸಿದ್ದೆ ಲೆಟರ್ ಕೊಟ್ಟು ನಿಜ. ಈಗ ಅವರು ಟೆಂಡರ್ ಯಾವಾಗ ಆಗೋದು ಅಂತ ಕೇಳ್ತಿರೋದು. ಸರ್ ಟೆಂಡರ್ ತಗೊಳ್ಳಕ್ಕೆ ಯಾರು ಬರಲಿಲ್ಲ ಅಂತ ಹೇಳಿ ಸರ್ ನಾವೇ ದಯವಿಟ್ಟು ನಮ್ಮ ಭಾಗದಲ್ಲಿ ಇಷ್ಟೊಂದು ಸಮಸ್ಯೆಗಳಾಗ್ತದೆ. ಆಯ್ತಾ ಇದ್ದಾರೆ ಎಷ್ಟು ವರ್ಷ ಆಗುತ್ತೆ ಮಾಡಕ್ಕೆ ಎಷ್ಟು ವರ್ಷ ಆಗುತ್ತೆ? ಈಗ 5 ವರ್ಷದಿಂದ 6 ವರ್ಷದಿಂದ ನಾವು ಬೇಜಾರು ಕೆಲಸ ಸ್ಟಾರ್ಟ್ ಆಲ್ರೆಡಿ ಆಗಿ 108 ಕೊಟ್ಟಿದ್ದೀವಿ ಸರ್. ನಾವು ಊರಿಂದ ಹೋಗಿ 108 ಕೊಟ್ಟಿವಿ ಸಾಹೇಬರಿಗೆ ಕೊಟ್ಟಿದ್ದೀವಿ. ಇನ್ನೊಂದು 3 ವಾರ 10 ದಿವಸ ತಿಂಗಳು 8 ತಿಂಗಳು 5 ತಿಂಗಳು ಫೈನಲ್ ಎಷ್ಟು ಕಾಪಾಡ ಸರ್ ಅದು ಟೆಂಡರ್ ಆದ್ರೆ 6 ತಿಂಗಳು ಟೆಂಡರ್ ಆಗಿಲ್ಲ. ಅಲ್ಲಿಂದ ಅಮೌಂಟ್ ಬಿಡುಗಡೆ ಮಾಡಿದ್ರೆ ನಾವು ಬಂದಿಲ್ಲ ಬಂದಾಗ ಮಾಡ್ತೀವಿ. ನಾವು ಬರೆಯೋದು ಹೋಗೋದು ಕರೆಯೋದು ಹೋಗೋದು ಸುಮ್ಮನೆ ಹೆಂಗ ಆಗ್ಬೋದು ಪೇಮೆಂಟ್ಸ್ ಆಮೇಲೆ ಬರ್ತದೆ. ಪರ್ಮಿಷನ್ ಇಲ್ಲಿ ಟೆಂಡರ್ ಆದಾಗ ಅಲ್ಲಿ ಜೇಮಳಿ ಕಡೆ ಮಾಡ್ತಾರೆ ಈಗ ಮುಗೀತಲ್ಲಿ ಸರ್. ಈಗ ನೀನು ಮೊನ್ನೆ ಇನ್ನೂ ಸ್ವಲ್ಪ 300 ಮೀಟರ್ ಮಾಡ್ಕೊಂಡು ಬೇರೆ ಹೋಗಿದ್ದೆ ಮೊನ್ನೆ ನೋಡ್ತಾರೆ ಅಲ್ಲೇ ಮಾಡ್ತಾರೆ. ಆ ಕಡೆ ಬಂದರೆ ಈ ಕಡೆ ಬಂದ ಮಧ್ಯೆ ಈ ಭಾಗದಲ್ಲಿ ಜಾಸ್ತಿ ಸರ್ ಆನೆಗಳು ಮಧ್ಯಾಹ್ನದೇ ಈ ಭಾಗ ನಮ್ಮ ಹಳ್ಳಿ ಬಂದ ಸರ್ ನಿಮ್ಮ ಮನಸ್ಸಿಗೆ ಮುಂದೆ ಒಂದು ಅಂದಾಜು ಸರ್ 354 ದಿನದಲ್ಲಿ ಆಗುತ್ತೆ ಅಂತ ಹೇಳ್ಬಿಡಿ ಸರ್. ಟೆಂಡರ್ನ ನಾನು ಇವತ್ತು ನಾಳೆ ಅಂತ ಹೇಳಿದೆ. ಟೆಂಡರ್ ಆದ್ರೆ 6 ತಿಂಗಳ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿ ಹೋಗ್ತೀನಿ. ಟೆಂಡರ್ ಒಂದು ಇಂಜಿನ್ 4 ವರ್ಷ ಕೊಡ್ಬೋದು. ನೀವು ಆ ರೈತರು ಜಾಸ್ತಿ ನಮ್ಮ ಮೊದಲ ಹೋಗ್ತಾರೆ ಮಾಡ್ಬೋದು. ನೀವು ಒಂದು ತೊಂದರೆ ಕೊಡ್ತೀವಿ ಇಲ್ಲ ಅಂದ್ರೆ ವಿಧಾನಸಭೆ ಮುಂದೆ ಟೇಬಲ್ ಕುತ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಆದಷ್ಟು ಬೇಗ ಬರೋದು. ಎಸಿಪ್ ಏನ್ ಮಾಡ್ತಾರೆ DF ಹತ್ರ ಹೋಗಿ ಅಂತಾರೆ. ಸ್ಟ್ರೈಕ್ ಮಾಡಿ ಹೇಳ್ತೀವಿ ನಾವು ಆಡಿ ಆಡಿ ಸಾಕಾಗ್ಬಿಟ್ಟು ಈ ಭಾಗದಲ್ಲಿ ಯಾವ ಮನ್ಸು ಕೊಡ್ತಿಲ್ಲ. ಆ ಕಡೆ ಭಾಗದಲ್ಲಿ ಬೇಕಾದ್ರೆ ಮನ್ಸು ಬರ್ತಾರೆ. ನಾವೇನು ಗೊತ್ತೆ ಹಿಂಗ್ ಹೋಯ್ತೀವಿ ಸಾಹೇಬ್ರ ಮಾತಾಡ್ತೀವಿ ಬರ್ತೀವಿ ಮಾತಾಡಿದ್ದೀರ ಆ ತರ ಹೋರಾಟ ಮಾಡ್ಬೇಕಾದ್ರೆ ನಾಳೆ ಸಿದ್ಧಾಗ್ತೀವಿ. ಯಾಕೆಂದ್ರೆ ನೀವು ಈಗ ರೈತರು ಯಾವುದೇ ಮೀಟಿಂಗ್ ನಡೆದ್ರು ಈ ತರ ಆಗಿದೆ, ರೈತರುಗಳಿಂದ ಈ ತರ ಡಿಮ್ಯಾಂಡ್ ಇದೆ ಅಂತ ನಾವು ಬಂದು ಕಳಿಸೋ ಪ್ರೊಸೀಜರ್ ಸೇಮ್ ಇವತ್ತು ನಾವಿದೆ ಈ ತರ ಡಿಮ್ಯಾಂಡ್ ಇದೆ, ರೈತರುಗಳು ಬಹಳ ಒತ್ತಡ ಮಾಡ್ತಾರೆ ಅಂತ ನಾವು ಫಾಲೋ ಅಪ್ ಮಾಡ್ತೀವಿ. ನೀವು ಒಂದ್ಸರಿ ನಾವು ಹೇಳಿದ್ದೀವಿ ಸರ್ ಎಲ್ಲೇ ನೀವು ಎಲ್ಲ ಈ ಕಡೆ ರೈಸರು ಬಂದಿದ್ದಾನೆ ಹ್ಯಾಂಡ್ ಪಾಸ್ ಹಾಕ್ಬಿಟ್ಟು ಅಲ್ಲೇ ಇರ್ಬೇಕು ಕೂಣ್ಸ್ಕೊಂಡಿದ್ರು ಬರೋರು ಎಲ್ಲ ಎಣ್ಣೆ ಬಂದಿದ್ರು ಎಲ್ಲ ಮಾಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಆಗ ಅನುಕೂಲಗಳೇ ಹೋಗಿ ಕೂತಿದ್ರೆ ಯಾಕೆ ಸರ್ಕಲ್ ಬೊಮ್ಲಾಪುರ ಸೇತುವೆಯಿಂದ ಬಿಆರ್ ಕಟ್ಟೆ ತನಕ 3.5 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಕೆಲಸ DPR ರೆಡಿಯಾಗಿತ್ತು ಕಳೆದ ವರ್ಷ. ಮತ್ತು ಅಲ್ಲಿನ ಸ್ಥಳೀಯ ರೈತ ಸಂಘದವರು, ನಮ್ಮ ಬೂದ್ನೂರು ಮಾದೇವ್ ಅವರು ಮತ್ತು ಅವರ ಸಂಘಟನೆ ವತಿಯಿಂದ ನಮ್ಮ ಇಲಾಖೆ ಮೇಲಾಧಿಕಾರಿಗಳಿಗೂ ಇದು ಕೆಲಸ ಬೇಗ ಆಗಬೇಕು ಅಂತ ಒತ್ತಡ ಹಾಕಿ
ನಾವು ನಮ್ಮ ಇಲಾಖೆ ಮೇಲಾಧಿಕಾರಿಗಳಿಗೆ ಇಲ್ಲಿ ಆನೆಯಿಂದ ಭಾಳ ರೈತರುಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳ್ಕೊಂಡ್ಮೇಲೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಟೆಂಡರ್ ಫ್ಲೋಟ್ ಮಾಡಿದ್ದಾರೆ. ಹತ್ರ ಇನ್ನು ನಾಳೆ ಟೆಂಡರ್ ಫ್ಲೋಟ್ ಆದರೆ ಇನ್ನು ಡಿಸೆಂಬರ್ ಎಂಡಿಗೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಈ ಕೆಲಸ ಸ್ಟಾರ್ಟ್ ಆದರೆ ಈ ವರ್ಷ ಮುಂದಿನ ವರ್ಷದ ಕೊನೆ ಒಳಗಡೆ ಅಲ್ಲಿ ಸಂಪೂರ್ಣವಾಗಿ ಆನೆ ಮಾನವ ವನ್ಯಪ್ರಾಣಿ ಸಂಘರ್ಷದ ಮೇಯ್ನು ಅಲ್ಲಿ ತೊಂದರೆ ಆಗ್ತಿದ್ದಂಥ ಆನೆಯಿಂದ ಯಾವುದೇ ಬೆಳೆ ಹಾನಿ ಆಗ್ತಿರೋ ಥರ ನಮ್ಮ ಇಲಾಖೆಯಿಂದ ನಾವು ರಕ್ಷಣೆ ರೈತರಿಗೆ ಕೊಡ್ತೀವಿ. ಇದಕ್ಕೆಲ್ಲ ಮೂಲ ಕಾರಣಕರ್ತರಾದಂಥ ರೈತ ಸಂಘಟನೆಯವರು ಬೂದ್ನೂರು ಗ್ರಾಮಸ್ಥರಿಗೆ ನಾವು ಇಲಾಖೆ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ ಹಾಗೇನೆ ನಮ್ಮ ನವೀನ್ ಸರ್ ನಮಗೋಸ್ಕರ ನಮ್ಮ ವಿನೋದ್ ಸರ್ ಅವರು RF ಅವರು ನಮಗೋಸ್ಕರ ನಮ್ಮ ಭಾಗದ ರೈತರಿಗೋಸ್ಕರ ತುಂಬ ಮೈಸೂರು ಬೆಂಗಳೂರಿಗೆಲ್ಲ ಓಡಾಡಿ ಆ ಫೈಲ್ನ ಎತ್ಕೊಂಡು ಬೇಗ ಈಗ ಟೆಂಡರ್ ಎಲ್ಲ ಆಗಿದೆ, ಇನ್ನೇನು ಅತಿ ಹತ್ತಿರದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಭಾಗದ ರೈತರ ಪರವಾಗಿ, ನಮ್ಮ ರೈತ ಸಂಘಟನೆ ಪರವಾಗಿ ನಮ್ಮ ಸರ್ಗೆ, ನಮ್ಮ ನವೀನ್ ಸರ್ಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು.